ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ ನಡೆದಂತ 6 ಜನರ ಭೀಕರ ಸಾಮೂಹಿಕ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೇ 29, 2026ರಂದು ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಸುಮಾರು 25 ಎಕರೆ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ಒಂದು ಭೀಕರ ನರಮೇಧವೇ ನಡೆದು ಹೋಗಿಬಿಟ್ಟಿತ್ತು. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬೈಕುಗಳಲ್ಲಿ ಬಂದಿದ್ದ ದುಷ್ಕರ್ಮಿಗಳ ಗ್ಯಾಂಗ್ ನಿರಾಳೆ ಕುಟುಂಬದ 5 ಸದಸ್ಯರು ಸೇರಿದಂತೆ ಒಟ್ಟು 6 ಜನರನ್ನ ಗುಂಡು ಹಾರಿಸಿ ಕಬ್ಬು ಕತ್ತರಿಸುವಂತಹ ಕೊಯ್ತಗಳಿಂದ ಅಥವಾ ಕಾರದ ಪುಡಿ ಹೆರಚಿ ಈ ರೀತಿಯಾಗಿ ನರಹಂತಕರು ಹೇಗೆಲ್ಲ ನಡೆದುಕೊಂಡು ಆ 6 ಜೀವಗಳನ್ನ ತೆಗೆದು ಬಿಟ್ಟಿದ್ರು ಅಂತಂದ್ರೆ ಅದನ್ನ ನಿಜವಾಗಿಯೂ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ಕ್ರೂರತೆಯನ್ನ ಮೆರೆದಿದ್ರು. ಆ ಪೈಕಿ ಇದೀಗ ಒಂದಿಷ್ಟು ಮಹತ್ವದ ಬೆಳವಣಿಗೆ ಅಂತದೆಲ್ಲವೂ ಕೂಡ ಆಗೋಗಿಬಿಟ್ಟಿದೆ. ಇವತ್ತು ಬೆಳಗಿನ ಜಾವ ಒಬ್ಬ ಆರೋಪಿಯನ್ನ ಬಂಧಿಸಬೇಕಾದಂತ ಸಂದರ್ಭದಲ್ಲಿ ಒಂದು ಐ ಡ್ರಾಮಾ ಕೂಡ ನಡೆದು ಹೋಗಿಬಿಡುತ್ತೆ. ಆ ಆರೋಪಿಗೆ ಗುಂಡನ್ನ ಆರಿಸುವ ಮೂಲಕ ಆ ಆರೋಪಿಯನ್ನ ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಆರೋಪಿಗಳೇನು, ಎಷ್ಟು ಆರೋಪಿಗಳು ಪತ್ತೆ ಆಗಿದ್ದಾರೆ, ಇಲ್ಲಿಯವರೆಗೂ ಪೊಲೀಸ್ ತನಿಖೆ ಏನೇನೆಲ್ಲ ಮಾಹಿತಿಯನ್ನು ಹೊರಹಾಕ್ತಾ ಇದೆ, ಇಲ್ಲಿಯವರೆಗೂ ಕೆಲವು ಆರೋಪಿಗಳು ಏನೇನೆಲ್ಲ ಬಾಯಿ ಬಿಟ್ಟಿದ್ದಾರೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ನಿರಾಳೆ ಕುಟುಂಬ ಸೇರಿ 6 ಜನರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಬೆಳಗಿನ ಜಾವ 9 ಗಂಟೆ ಆಸುಪಾಸು ಒಬ್ಬ ಆರೋಪಿಯನ್ನು ಬಂಧಿಸೋದಕ್ಕೆ ಹೋಗಿರ್ತಾರೆ. ಅಂತಂದ್ರೆ ಜೂನ್ 22, 2026ರಂದು ಬೆಳಗಿನ ಜಾವ ನಡೆದಂತ ಘಟನೆ ಇದು. ತಲೆ ಮರೆಸಿಕೊಂಡಿದ್ದ ಮುಖ್ಯ ಶೂಟರ್ ಮತ್ತು ಸುಪಾರಿ ಕಿಲ್ಲರ್ ಮಹೇಶ್ ಚಂದ್ರಕಾಂತ್ ತಳವಾರ್ ಅನ್ನುವಂತ 29 ವರ್ಷದ ಯುವಕನನ್ನ ಇದೀಗ ಚಡಚಣ ಪೊಲೀಸರು ಇಂದು ಮುಂಜಾನೆ ಚಿತ್ರ ವಿಚಿತ್ರ ಶೈಲಿಯಲ್ಲಿ ಆತನಿಗೆ ಗುಂಡನ್ನ ಆರಿಸಿ ಆತನನ್ನ ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ವಿಜಯಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ಇಟ್ಟಂಗಿಹಾಳ್ ಗ್ರಾಮದ ಹೊರವಲಯದಲ್ಲಿ ಈತ ಅಡಗಿರುವಂತಹ ಮಾಹಿತಿಯು ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ಈತನನ್ನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈತ ಡ್ರಾಮವನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಈತ ಅವ್ರ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಪೊಲೀಸರು ಹರಸಾಹಸವನ್ನು ಕೂಡ ಪಟ್ಟರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆರಂಭದಲ್ಲಿ ನಿಂತ್ಕೋ ಅಂತ ಹೇಳ್ತಾರೆ. ಆತ ಬೈಕ್ನಲ್ಲಿ ಹೋಗಬೇಕಾದಂಥ ಸನ್ನಿವೇಶ. ಆತ ಊರಿನ ಹೊರಗಡೆ ಪ್ರದೇಶದಲ್ಲಿ ಇರ್ತಾನೆ. ಆತನಿಗೆ ಪೊಲೀಸರು ಒಂದಿಷ್ಟು ವಾರ್ನ್ ಕೂಡ ಮಾಡ್ತಾರೆ, ಓಡೋಗ್ಬೇಡ, ನಿನ್ನ ಮೇಲೆ ಫೈರ್ ಮಾಡಿಬಿಡ್ತೀವಿ, ಹಾಗೆ ಹೀಗೆ ಅಂತೇಳಿ. ಇನ್ನು ಪೊಲೀಸರು ಸುತ್ತುವರೆದಂತ ತಕ್ಷಣದ ಆತನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತಕ್ಷಣವೇ ಅಲ್ಲೇ ಕೆಳಗಡೆ ಇದ್ದಂತ ಕಲ್ಲುಗಳನ್ನ ಪೊಲೀಸರ ಮೇಲೆ ಎಸೆಯೋದಕ್ಕೆ ಪ್ರಾರಂಭಿಸ್ತಾನೆ. ಜೊತೆಗೆ ಅವರನ್ನ ಭಯಪಡಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆ ಸಂದರ್ಭದಲ್ಲಿ 2 ಗುಂಡುಗಳನ್ನ ಪೊಲೀಸರು ಗಾಳಿಯಲ್ಲಿ ಹಾರಿಸ್ತಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಕೂಡ ಆತನಿಗೆ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಸೃಷ್ಟಿಯಾಗೋದಿಲ್ಲ. ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ, ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಬಿಡ್ತಾನೆ. ಇನ್ನು ಪೊಲೀಸರಿಗೆ ಬೇರೆ ದಾರಿ ಇಲ್ಲ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಆಗ ಪೊಲೀಸರು ಈತನ ಮೇಲೆ ಫೈರ್ ಕೂಡ ಮಾಡ್ತಾರೆ. ಅಂತಂದ್ರೆ ಬಲಗಾಲಿಗೆ ಫೈರ್ ಕೂಡ ಮಾಡಿದ್ದಾರೆ. ಈಗ ಆ ಆರೋಪಿಯನ್ನು ವಶಪಡಿಸಿಕೊಂಡು ಆತನಿಗೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಆರಂಭದಲ್ಲಿ ಜೂನ್ 1ರಂದು ಪ್ರಮುಖ ಆರೋಪಿ ಕಲ್ಲನಗೌಡ ಪಾಟೀಲ್ ಸೇರಿ 12 ಜನರನ್ನ ಬಂಧಿಸಲಾಗಿತ್ತು. ನಂತರ ಜೂನ್ 4ರಂದು ಮತ್ತೊಬ್ಬ ಪ್ರಮುಖ ಆರೋಪಿ ಆಗಿರುವಂತಹ ಅಪ್ಪುಗೌಡ ಪಾಟೀಲ್ ಸೇರಿದಂತೆ 6 ಜನರನ್ನ ಬಂಧಿಸಲಾಗಿತ್ತು. ಅಲ್ಲಿಗೆ ಒಟ್ಟು 18 ಜನರ ಬಂಧನವಾಗಿತ್ತು. ಅದಾದ ಬಳಿಕ ಇನ್ಯಾರನ್ನ ಯಾವ ಸಂದರ್ಭದಲ್ಲಿ ಬಂಧಿಸಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಇದೀಗ ವಿಜಯಪುರ ಎಸ್ಪಿ ಅವರು ಹೇಳೋ ಪ್ರಕಾರ ಒಟ್ಟು 38 ಜನರನ್ನ ಬಂಧಿಸಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ. ಅಂದ್ರೆ ಇಲ್ಲಿಗೆ ಅಧಿಕೃತವಾಗಿ 38 ಜನರನ್ನ ಪೊಲೀಸ್ ಇಲಾಖೆ ಇದುವರೆಗೂ ಬಂಧಿಸದೆ. ಅಂತಂದ್ರೆ ಈ ಒಂದು 6 ಜನರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿಕೊಂಡಿರುವಂತಹ ಆರೋಪಿಗಳು 38 ಜನಗಳು ಇದೀಗ ಪೊಲೀಸರ ವಶದಲ್ಲಿ ಇದ್ದಾರೆ ಅಂತಂದ್ರೆ ಈ ಒಂದು ಸ್ಕೆಚ್ ಹೇಗಿತ್ತು, ಹೇಗೆ ಭೀಕರವಾಗಿತ್ತು, ಯಾವ ರೀತಿಯಾದಂಥ ಪ್ಲಾನ್ಗಳನ್ನು ಈ ಹಂತಕರು ಮಾಡಿಕೊಂಡಿದ್ರು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ಈ ಒಂದು ಆರೋಪದಲ್ಲಿ ಬಹುತೇಕ ಯುವಕರು ಕೂಡ ಸೇರಿಕೊಂಡಿದ್ದಾರೆ. ಬದುಕಿ ಬಾಳಬೇಕಾದಂಥವರು, ಈಗಷ್ಟೇ ಮದುವೆ ಆದಂಥವರು, ಮದುವೆ ಆಗಬೇಕಾದಂಥವರು, ಇನ್ನು ಕೆಲವರಿಗೆ ಮೀಸೆ ಕೂಡ ಮೂಡಿಲ್ಲ ಅಂಥವರೆಲ್ಲರೂ ಕೂಡ ಆರೋಪಿಗಳಾಗಿದ್ದಾರೆ. ಇನ್ನೇನು ಮೊಮ್ಮಕ್ಕಳನ್ನು ಆಡಿಸಿ ಮೊಮ್ಮಕ್ಕಳ ಜೊತೆಗೆ ಕಾಲ ಕಳೆಯಬೇಕಾದಂಥವರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿ ಪೊಲೀಸರ ಅತಿಥಿಯಾಗಿ ಒಂದು ಜೈಲಿನ ಕಂಬಿಯನ್ನ ಎಣಿಸುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇನ್ನು ಈ ಎಲ್ಲದರ ನಡುವೆ ಒಂದಿಷ್ಟು ಮೂಲಗಳಿಂದ ಸಿಕ್ಕಂತ ಮಾಹಿತಿ, ಜೊತೆಗೆ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ ಈ ಹಂತಕರು ಬರೋಬ್ಬರಿ 15 ಲಕ್ಷ ರೂಪಾಯಿಗೆ ಈ ಒಂದು ಸ್ಕೆಚ್ ಅನ್ನ ಹಾಕಿದ್ರು ಅನ್ನುವಂಥ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಅಂತಂದ್ರೆ 15 ಲಕ್ಷ ರೂಪಾಯಿನ ಕೊಡ್ತೀವಿ, ಅವರನ್ನ ಮುಗಿಸ್ಬಿಡಿ, ಹೇಗಾದ್ರೂ ಮಾಡಿ ಅವರನ್ನ ಮುಗಿಸ್ಬಿಟ್ರೆ ನೀವು 15 ಲಕ್ಷವನ್ನ ತೆಗೆದುಕೊಂಡು ನಿಮ್ಮ ಮನೆಗೆ ಹೋಗಬಹುದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಸುಪಾರಿಯನ್ನ ನೀಡಿದ್ರು ಅನ್ನುವಂತಹ ಮಾಹಿತಿಯು ಕೂಡ
ಇದೀಗ ಲಭ್ಯವಾಗ್ತಾ ಇದೆ. ಅದೆಷ್ಟು ಸತ್ಯ ಸುಳ್ಳು ಅನ್ನುವಂಥದ್ದು ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಸ್ನೇಹಿತರೆ, ನಿರಾಳೆ ಕುಟುಂಬ 5 ಜನ ಅಥವಾ ಒಂದೇ ಕುಟುಂಬದ 5 ಜನರನ್ನು ಕಳೆದುಕೊಂಡು ಆ ನಿರಾಳೆ ಕುಟುಂಬ ಇದೀಗ 20 ದಿನಗಳೇ ಕಳೆದೋಗಿಬಿಟ್ಟಿದ್ದಾವೆ. ಅದು ಹೇಗೆ ಸಂಸಾರವನ್ನು ಮಾಡ್ತಾ ಇದ್ದಾರೆ, ಅದು ಹೇಗೆ ಜೀವನವನ್ನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಅವರ ಕಷ್ಟವನ್ನ ದೇವರೇ ಬಲ್ಲ ಅಂತ ಹೇಳಬಹುದು. ಅವರ ಬಗ್ಗೆ ಸುತ್ತಮುತ್ತಲ ಜನಗಳು ಹೇಳ್ತಾ ಇರುವಂಥದ್ದು ಒಂದು ಒಳ್ಳೆಯ ಕುಟುಂಬ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ರು, ಯಾರಾದರೂ ಕಷ್ಟ ಇದೆ ಅಂತ ಬಂದರೆ ಕಷ್ಟಕ್ಕೆ ಸಹಾಯವನ್ನು ಮಾಡ್ತಾ ಇದ್ರು, ಒಳ್ಳೆಯ ಕುಟುಂಬ ಆಗಿತ್ತು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ನಿರಾಳೆ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಯಾಕೋ ಒಂದು ಕಡೆ ಯಾಮಾರಿ ಬಿಟ್ರು ಅಥವಾ ಯಾಮಾರಿ ಅಥವಾ ಒಂದು ದುಡ್ಡಿನ ಮೋಹ ಅಥವಾ ರಾಜಕೀಯ ಲಿಂಕು ಅಥವಾ ಇನ್ನೇನೋ ಇರಬಹುದೇನೋ ಅನ್ನೋ ಕಾರಣಕ್ಕೆ ಅಥವಾ ಎಡವಟ್ಟುತನವನ್ನು ಮಾಡ್ಕೊಂಡು ಬಿಟ್ರ ಅಂತ ಕಾಣಿಸುತ್ತೆ. ಈ ಒಂದು 20-25 ಎಕರೆ ಆಸ್ತಿಯನ್ನ ಅದ್ಯಾವುದೋ ಗಲಾಟೆಯಲ್ಲಿ ಸಿಲುಕಿಕೊಂಡಿರೋ ಕಾರಣದಿಂದಾಗಿ ಯಾರೋ ಅವರಿಗೆ ಭಯವನ್ನು ಹುಟ್ಟಿಸಿದ್ರು ಕೂಡ, ಕೊಲೆ ಬೆದರಿಕೆಗಳನ್ನು ಹಾಕಿದ್ರು ಕೂಡ ಅವ್ರು ಏನು ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಬಂಡು ಧೈರ್ಯ ಮಾಡಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಆ ಒಂದು ಬಂಡು ಧೈರ್ಯದಿಂದ ಒಂದೇ ಕುಟುಂಬದ 5 ಜನರು ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ದೊಡ್ಡ ದುರಂತವೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಒಂದು ಪ್ರಕರಣದಲ್ಲಿ, ಈ ಒಂದು ಕೇಸ್ನಲ್ಲಿ ಇವರು ಆರೋಪಿಗಳು ಅಪರಾಧಿಗಳು ಅಂತೇಳಿ ಖಚಿತವಾದಂಥ ಸಂದರ್ಭದಲ್ಲಿ ಬಹುತೇಕ ಈ ಒಂದು ಕೇಸ್ನಲ್ಲಿ ಈ ಹಂತಕರಿಗೆ ಎಲ್ರಿಗೂ ಕೂಡ ಸಾಮೂಹಿಕವಾಗಿ ಮರಣ ದಂಡನೆ ಸಾಧ್ಯತೆ ಹೆಚ್ಚಾಗಿದೆ. ನಮ್ಮ ಕೋರ್ಟ್ ಈ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಪೊಲೀಸರು ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಆರೋಪಿಗಳಿಗೆ ಖಂಡಿತವಾಗಿಯೂ ಗಲ್ಲು ಶಿಕ್ಷೆ ಆಗುತ್ತೆ. ಗಲ್ಲು ಶಿಕ್ಷೆ ಆಗಿಲ್ಲ ಅಂದ್ರೂ ಕೂಡ ಕೊನೆಗೆ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಕಾನೂನಿನ ರೀತಿಯಲ್ಲಿ ಇದೇನಾದರೂ ಸಾಬೀತಾದ್ರೆ, ನಾನು ಯಾವುದೋ ಒಂದು ಎಲ್ಲಿದೋ ಮೂಲೆಯಲ್ಲಿ ಇರುವಂಥ ಕಥೆಯನ್ನು ಹೇಳ್ತಾ ಇಲ್ಲ, ಬದಲಿಗೆ ಈ ಭೀಕರತೆಯನ್ನು ಅರ್ಥ ಮಾಡಿಕೊಂಡು, ಈ ಭೀಕರತೆ, ಈ ಕ್ರೌರ್ಯತೆ, ಈ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಲಾ ಅಲ್ಲಿ ಏನಿದೆ, ಕಾನೂನು ಏನು ಹೇಳುತ್ತೆ ಆ ಕುರಿತಾಗಿಯೇ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ, ನಿರಾಳೆ ಕುಟುಂಬ, ಬದುಕಿ ಬಾಳಬೇಕಾದಂಥ ಕುಟುಂಬ, ಸಾಕಷ್ಟು ಜನರಿಗೆ ಆಶ್ರಯವಾದಂಥ ಕುಟುಂಬ ಇದೀಗ ಅನಾಥವಾಗಿ ಬಿಟ್ಟಿದೆ. ನಂಬಿಕೊಂಡಿದ್ದಂಥ ಆ ಹೆಣ್ಣು ಮಕ್ಕಳು ಅದು ಹೇಗೆ ಜೀವನವನ್ನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಿಜಕ್ಕೂ ಸಮಾಜಘಾತುಕ ಘಟನೆ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಸಮಾಜಘಾತುಕ ಚಟುವಟಿಕೆಯಲ್ಲಿ 38 ಜನರು ಆರೋಪಿಗಳು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಒಂದು ಸುಪಾರಿ ಕೊಟ್ಟಿದ್ರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೀಗ ಪ್ರಮುಖ ಆರೋಪಿ ಆಗಿರುವಂತಹ ಮಹೇಶ್ ಚಂದ್ರಕಾಂತ್ ತಳವಾರ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ. ಇನ್ನು ಮುಖ್ಯವಾಗಿ ಈ ಮಹೇಶ್ ತಳವಾರ್ ಆ ಒಂದು ಪ್ರದೇಶಕ್ಕೆ ಸೇರಿದಂತ ವ್ಯಕ್ತಿಯೂ ಕೂಡ ಅಲ್ಲ, ಬದಲಿಗೆ ಈತ ಒಬ್ಬ ಸಂಬಂಧಿ ಆಗಿರ್ತಾನೆ. ಅಂತಂದ್ರೆ ಈತ ಪರುಗೌಡ ಅವರ ದೂರದ ಸಂಬಂಧಿ ಆಗಿರ್ತಾನೆ. ಈತನಿಗೆ ಒಂದು ಸ್ಕೆಚ್ ಅನ್ನು ಹಾಕಿ ಕೊಟ್ಟಿರ್ತಾರೆ, 4 ಜನರು ನೀವು ಸೇರ್ಕೊಂಡು ಬಂದುಬಿಡಿ, ಹೇಗಾದ್ರೂ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ. ಮೂಲತಃ ಅಫ್ಜಲ್ಪುರ್ ತಾಲೂಕಿನ ಬೆಳ್ಳಂಗಡಿಯ ಅನ್ನುವಂಥ ಪ್ರದೇಶದವನು, ಆ ಊರಿನವನು. ಈತ ಪರುಗೌಡ ಅಂತ ಏನು ಆರೋಪಿ ಇದ್ದಾನೆ, ಮುಖ್ಯ ಆರೋಪಿ ಇದ್ದಾನೆ, ಆ ಆರೋಪಿಯ ಸಂಬಂಧಿಕನಾಗಿರ್ತಾನೆ. ಈ ಸಂಬಂಧಿಕನಾಗಿರುವ ಪೈಕಿ ಅವರನ್ನ ಹೇಗಾದ್ರೂ ಮಾಡಿ ಕರ್ಸ್ಕೊಳ್ತಾರೆ, ಗಣ್ಣು ಅಂತದೆಲ್ಲವನ್ನು ಕೂಡ ತೆಗೆದುಕೊಂಡು ಬಾ ಅಂತ ಹೇಳಿ ಹೇಳಿರ್ತಾನಂತೆ. ಅವನು ಹೇಳಿದ ಪ್ರಕಾರ ಆತರು ಸ್ಕೆಚ್ ಕೂಡ ಹಾಕೊಂಡಿರ್ತಾರೆ. 4 ಜನ ಇಲ್ಲಿಂದ ಹೋಗಿ ಬಿಟ್ಟಿರ್ತಾರೆ. 4 ಜನರ ಪೈಕಿ 3 ಜನರು ಈಗಾಗಲೇ ಅರೆಸ್ಟ್ ಕೂಡ ಆಗಿದ್ರು. ಈತ ಒಬ್ಬ ತಲೆಮರೆಸಿಕೊಂಡಿದ್ದ, ಆತನನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಬಿಟ್ಟಿದ್ದಾರೆ. ಅಂದಹಾಗೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದ್ದಾವೆ. ಸ್ನೇಹಿತರೆ, ಈ ಒಂದು ಗುಂಡಿನ ದಾಳಿಯಲ್ಲಿ ಚಡಚಣ ಸಿಪಿಐ ಪರಶುರಾಮ್ ಮಣಗೂಳಿ ಅವರು ಈತನ ಬಲಗಾಲಿಗೆ ಗುಂಡನ್ನು ಆರಿಸ್ತಾರೆ. ಈ ವೇಳೆ ಶೇಖರ್ ಪವಾರ್ ಮತ್ತು ವಿಜಯ್ ಕುಮಾರ್ ಎಂಬ ಇಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಗಾಯಗಳಾಗಿದ್ದಾವೆ. ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಪ್ರಾಣಾಪಾಯ ಅನ್ನುವ ನಿಟ್ಟಿನಲ್ಲಿ ಏನೂ ಕೂಡ ಆಗಿಲ್ಲ, ಬದಲಿಗೆ ಎಲ್ಲರೂ ಕೂಡ ಸೇಫ್ ಆಗಿ ಇದ್ದಾರೆ ಅಂತಾನೆ ಹೇಳಬಹುದು. ಇಂಥದ್ದೊಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು, ಬೇರೆ ಬೇರೆ ಕಡೆಗೆ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.